ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಾನು ಹರೀಶ್ ನಾಗರಾಜು. ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಅದು ಸುಗ್ಗಿ ಹಬ್ಬ ಅಂತ. ಪುಣೆಯಿಂದ ಸಂಜೀವಿನಿ ಯಾತ್ರೆ ಕರ್ನಾಟಕಕ್ಕೆ 17 ಲಕ್ಷ ಲಸಿಕೆ. ಈ ಲಸಿಕೆಗೆ ಬರುವ ಶನಿವಾರ ಮುಹೂರ್ತ ಫಿಕ್ಸ್. ನ್ಯೂಸ್ 18ನ ಮೆಗಾ ಕವರೇಜ್ ಇದು ಸಂಜೀವಿನಿ ಸುಗ್ಗಿ. ಇಡೀ ರಾಷ್ಟ್ರದ ಜನತೆ ಎದುರು ನೋಡ್ತಿರುವಂತಹ ಆ ದಿನ ಹತ್ತಿರಕ್ಕೆ ಬರ್ತಾ ಇದೆ. ಕೆಲವೇ ದಿನಗಳು ಮಾತ್ರ, ಅಂದ್ರೆ ಬರುವ ಶನಿವಾರ. ಹಾಗಾಗಿ ಶುರುವಾಯ್ತು ನೋಡಿ ಸಂಜೀವಿನಿಯ ಮಹಾಯಾತ್ರೆ. ಇದೀಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಪುಣೆಯಿಂದ ದೇಶದ ಎಲ್ಲಾ ಕಡೆ ವಿತರಣೆ ಶುರುವಾಯಿತು. ಸಂಜೀವಿನಿಯ ಮೊದಲ ಪೂರೈಕೆ ಅದು ಗುಜರಾತ್ಗೆ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಿರುವಂತಹ ಬಲಭಾಗದ ದೃಶ್ಯ ಅದು ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಕಂಡು ಬಂದದ್ದು. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಇಂದ ಹೊರಟಿತು, ಅಲ್ಲಿಂದ ನೇರವಾಗಿ ಏರ್ಪೋರ್ಟ್ಗೆ ಹೋಗಿದೆ. ನೀವು ನೋಡ್ತಿರುವಂತಹ ದೃಶ್ಯ ಏರ್ಪೋರ್ಟ್ ಅಲ್ಲಿ ಹೇಗೆಲ್ಲ ಚೆಕ್ ಆಗಿ ಒಳಗೆ ಹೋಗುತ್ತೆ ಆ ಲಗೇಜ್ಗಳು ಅಂತ. ಅದಾದ ನಂತರದಲ್ಲಿ ಅಲ್ಲಿಂದ ಯಾವ್ಯಾವ ರಾಜ್ಯಕ್ಕೆ ಕಳಿಸ್ಬೇಕು, ರಾಜ್ಯಕ್ಕೆ ಏರ್ವೇಸ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದಾದ ನಂತರ ಮತ್ತೆ ಆನ್ ರೋಡಲ್ಲಿ ಯಾವ ಸೆಂಟರ್ಗಳಿದೆ ಅಲ್ಲಿಗೆ ಪೂರೈಕೆ ಆಗುತ್ತೆ. ಇಷ್ಟು ಅಲ್ಲಿರುವಂಥ ಪ್ರೊಸೆಸ್ ಅದು. ಸೊ ಹಾಗಾಗಿ ನೀವು ನೋಡ್ತಿರುವಂಥ ದೃಶ್ಯ ಅದು ಏರ್ಪೋರ್ಟ್ನ ದೃಶ್ಯ. ಏರ್ಪೋರ್ಟ್ನಲ್ಲಿ ಆ ಪಾರ್ಸಲ್ಗಳೆಲ್ಲವೂ ಕೂಡ ಸೆಕ್ಯೂರಿಟಿ ಚೆಕ್ ಆಗಿ ಒಳಗೆ ಹೋಗ್ತಾ ಇರುವಂಥ ದೃಶ್ಯ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟಿಂದ ಪೂರೈಕೆ ಆಗ್ತಾ ಇದೆ. 1.1 ಕೋಟಿ ಡೋಸ್ ಕೋವಿಶೀಲ್ಡ್ ಖರೀದಿ ಮಾಡಿದ್ದಾರೆ. ಪ್ರತಿ ಡೋಸ್ಗೆ 220 ದರ, 2 ಡೋಸ್ ಕೊಡಬೇಕು. ಶಿಥಿಲೀಕೃತ ವ್ಯಾನ್ನಲ್ಲಿ ಏರ್ಪೋರ್ಟ್ಗೆ, ಅಲ್ಲಿಂದ ವಿಮಾನಗಳ ಮೂಲಕ, ತದನಂತರ ಅಗೇನ್ ಆನ್ ರೋಡ್. ಮೊದಲ ಹಂತದಲ್ಲಿ ವಾರಿಯರ್ಸ್ಗಳಿಗೆ ವ್ಯಾಕ್ಸಿನ್ಗಳನ್ನು ಕೊಡ್ತಾರೆ. ಎರಡು ವಿಜುವಲ್ ತೋರಿಸ್ತಾ ಇದ್ದೀವಿ. ಎಡಭಾಗದಲ್ಲಿ ಸೆರಮ್ ಇನ್ಸ್ಟಿಟ್ಯೂಟ್ ಇಂದ ಗೂಡ್ಸ್ ಕ್ಯಾರಿಯರ್ಗಳೆಲ್ಲ ವೆಹಿಕಲ್ಗಳು ಹೊರಡ್ತಾರೆ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆ, ಅಲ್ಲಿಂದ ಹೊರಡ್ತಾ ಇರುವಂತಹ ಲಸಿಕೆಗಳು. ತದನಂತರ ಬಲಭಾಗದಲ್ಲಿ ಅಲ್ಲಿಂದ ಹೊರಟಿದ್ದು ವಿಮಾನ ನಿಲ್ದಾಣಕ್ಕೆ. ಇದು ಫಸ್ಟ್ ಗುಜರಾತ್ಗೆ ಸರಬರಾಜಾಗಿದೆ. ಹಾಗಾಗಿ ಗುಜರಾತ್ಗೆ ಹೊರಡ್ತಾ ಇರುವಂತಹ ದೃಶ್ಯ ಅದು ಬಂದು ಏರ್ಪೋರ್ಟ್ಗೆ ಇಳಿದ ಮೇಲೆ ಅಲ್ಲಿಂದ ಪ್ರತಿಯೊಂದು ಬಾಕ್ಸ್ಗಳು ಕೂಡ ಸೆಕ್ಯೂರಿಟಿ ಚೆಕ್ಗೆ ಒಳಪಟ್ಟು ಅಲ್ಲಿಂದ ನೇರವಾಗಿ ಕಾರ್ಗೋ ವಿಮಾನದ ಮೂಲಕ ಆಯಾ ರಾಜ್ಯಗಳಿಗೆ ತಲುಪುತ್ತೆ. ಮೊದಲಿಗೆ ಅದು ಗುಜರಾತ್ಗೆ ಹೋಗ್ತಾ ಇದೆ. ಸೊ ಇದಿಷ್ಟು ಕೂಡ ನಿಮ್ಮೆಲ್ಲರ ಗಮನಕ್ಕೆ. ಪುಣೆಯಿಂದ ಶುರುವಾಯಿತು ಸಂಜೀವಿನಿ ಯಾತ್ರೆ. ಈ ಸಂಜೀವಿನಿ ಯಾತ್ರೆಯ ಹಲವಾರು ಭಾಗ ಮತ್ತು ಮಾಹಿತಿಯನ್ನು ನಿಮ್ಮೆಲ್ಲರ ಗಮನಕ್ಕೆ ಕೊಡ್ತಾ ಇದ್ದೀವಿ. ಲೆಟ್ಸ್ ಹ್ಯಾವ್ ಎ ಲುಕ್. ನಾನು ನಿಮಗೆ ತೋರಿಸ್ತೀನಿ ಅವೆಲ್ಲವನ್ನು ಕೂಡ. ಕೋವಿಡ್ ಶೀಲ್ಡ್ ಒಂದು ಇಡೀ ದೇಶ ಎದುರು ನೋಡ್ತಾ ಇರುವಂಥ 2 ಲಸಿಕೆಗಳು ನನ್ನ ಎಡ ಮತ್ತು ಬಲಭಾಗದಲ್ಲಿ ಕಾಣಿಸ್ತಾ ಇದೆ. ಸೊ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್. ಕೋವ್ಯಾಕ್ಸಿನ್ ನೀವು ನೋಡ್ತಿರೋ ಹಾಗೆ ಅದು ಹೈದರಾಬಾದ್ ಕಡೆದು. ಕೋವಿಶೀಲ್ಡ್ ಈಗ ಫಸ್ಟ್ ಸರಬರಾಜಾರೋದು ಇದೆ. ಕೋವಿಶೀಲ್ಡ್ ಅದು ಪುಣೆಯಿಂದ, ಅಂದರೆ ಹೊರಟಿರೋದು ಪುಣೆಯಿಂದ. ಎಲ್ಲ ರಾಜ್ಯಗಳಿಗೆ 2-3 ದಿನದಲ್ಲಿ ತಲುಪಿಬಿಡುತ್ತೆ. ಬಿಕಾಸ್ ಶನಿವಾರದಿಂದ ಎಲ್ಲ ಕಡೆ ಕೂಡ ಮೂವ್ ಆಗ್ತಾ ಇದೆ. 220 ರೂಪಾಯಿಗಳು ಒಂದು ಡೋಸ್ಗೆ ಡಿಸೈಡ್ ಆಗಿರೋದು. ಕೋವಿಶೀಲ್ಡ್ ಮೊದಲಿಗೆ ಕೋವ್ಯಾಕ್ಸಿನ್ ಅಲ್ಲ, ಕೋವಿಶೀಲ್ಡ್ ಬರ್ತಿದ್ದೀವಿ. ಕೋವಿಶೀಲ್ಡ್ 220 ರೂಪಾಯಿ ಒಂದು ಡೋಸ್ಗೆ. ಪ್ರತಿಯೊಬ್ಬರಿಗೆ 2 ಡೋಸ್ಗಳನ್ನು ಕೊಡಲಾಗುತ್ತೆ. ಕೋವ್ಯಾಕ್ಸಿನ್ನ ಬೆಲೆ ಕೋವಿಶೀಲ್ಡ್ಗಿಂತ ಒಂದು ಸ್ವಲ್ಪ ಕಾಸ್ಟ್ಲಿ. ಈ ಕೋವ್ಯಾಕ್ಸಿನ್ ಅದು 309 ರೂಪಾಯಿ ಇದರ ಒಂದು ಡೋಸ್ನ ಬೆಲೆ. ಸೊ ಇದು 2 ಡೋಸ್ ಕೊಟ್ಟರೆ ಅದು 618 ರೂಪಾಯಿ ಆಗುತ್ತೆ. ಇದು 2 ಡೋಸ್ ಕೊಟ್ಟರೆ 420 ರೂಪಾಯಿ ಆಗುತ್ತೆ. ಪಾಯಿಂಟ್ ನಂಬರ್ 3, ಕೋಟಿ ಕೊರೋನಾ ವಾರಿಯರ್ಸ್ಗೆ ಉಚಿತವಾಗಿ ಲಸಿಕೆಯನ್ನು ಹಾಕಲಾಗುತ್ತೆ. ಇದು ದೇಶ ತೆಗೆದುಕೊಂಡಂಥ ನಿಲುವು. ಹಾಗಾಗಿ ಆ ಎಲ್ಲ 3 ಕೋಟಿ ಕೋರ್ಸ್ ಯಾರ್ಯಾರು ಕೊಡ್ತಿದ್ದಾರೆ, ಕೊರೋನಾ ವಾರಿಯರ್ಸ್ ಆಗಿ ಯಾರೆಲ್ಲ ಕೆಲಸ ಮಾಡಿದ್ರಲ್ಲ, ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡಿದವರು, ಸೆಕ್ಯೂರಿಟಿ ಫೀಲ್ಡಲ್ಲಿ ಕೆಲಸ ಮಾಡಿದವರು, ಸಮಾಜ ಸೇವೆಯಲ್ಲಿ ಕೆಲಸ ಮಾಡಿದವರು. ಸೊ ಹಾಗಾಗಿ ಈ ಕೊರೋನಾ ಸಂದರ್ಭದಲ್ಲಿ ಯಾವುದೇ ರಜಾ ತಗೊಳ್ಳದೆ ಇವರೆಲ್ಲರೂ ಕೂಡ ಅವಶ್ಯಕತೆ ಇತ್ತು. ಹಾಗಾಗಿ ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ರು. ಪಟ್ಟಿ ಅಂತೂ ರೆಡಿಯಾಗಿದೆ. 3 ಕೋಟಿ ಆ ಎಲ್ಲ ವಾರಿಯರ್ಸ್ಗಳಿಗೆ ಉಚಿತವಾಗಿ ಈ ಲಸಿಕೆಯನ್ನು ಹಾಕಲಾಗಿದೆ. ನಂಬರ್ 4, 2 ಲಸಿಕೆಗಳಿಗೆ ಪ್ರಧಾನಮಂತ್ರಿ ಕೇರ್ಸ್ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದು ನಿಮ್ಮೆಲ್ಲರ ಗಮನಕ್ಕೆ. ಪ್ರಧಾನಮಂತ್ರಿಗಳ ಕೇರ್ಸ್ ಹಣ ಈ ಯಾರ್ಯಾರು ಕೊಡ್ತಾರಲ್ಲ 3 ಕೋಟಿ ವಾರಿಯರ್ಸ್ಗಳಿಗೆ ಆ ಎಲ್ಲ ಹಣವನ್ನು ಬಳಕೆ ಮಾಡ್ಕೋತಿದ್ದಾರೆ. ಪಾಯಿಂಟ್ ನಂಬರ್ 5, ಕೇಂದ್ರ ಸರ್ಕಾರದಿಂದ ಮಾತ್ರ ಲಸಿಕೆಯನ್ನು ಖರೀದಿ ಮಾಡಲಾಗುತ್ತೆ. ಯಾರಾದರೂ ಇಲ್ಲ ನಾವು ಹೋಗಿ ಹೋಲ್ಸೇಲಾಗಿ ತಗೊಂಬರ್ತೀವಿ ನಮಗೆ ಸಿಗಬೇಕು, ಸಾಧ್ಯನೇ ಇಲ್ಲ. ಆ ಥರದ್ದು ಯಾವ ಸೀನೂ ಇಲ್ಲ, ಆ ಥರದ್ದು ಕಲ್ಪನೆಯೂ ಮಾಡ್ಕೋಬೇಡಿ. ಸೊ ಇದು ನಿಮ್ಮೆಲ್ಲರ ಗಮನಕ್ಕೆ. ನಂಬರ್ 6,
ಲಸಿಕೆ ಖರೀದಿಯ ಅಧಿಕಾರ ರಾಜ್ಯ ಸರ್ಕಾರಗಳಿಗಿಲ್ಲ. ಸೊ ಇದು ನಿಮ್ಮೆಲ್ಲರ ಗಮನಕ್ಕೆ. ಅದು ಕೇಂದ್ರ ಸರ್ಕಾರದಿಂದಲೇ ಪೂರೈಕೆ ಆಗಬೇಕು. ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿ ಆಗಬೇಕು, ಇನ್ನೇನು ಡಿಮ್ಯಾಂಡ್ ಇತ್ತು, ಇಲ್ಲೇನೋ ಸಪ್ಲೈ ಆಗಬೇಕು ಅಂದರೆ ಕೇಂದ್ರ ಸರ್ಕಾರ ಕೇಳಬೇಕು. ಕೇಂದ್ರ ಸರ್ಕಾರದವರು ಅಂದರೆ ಇಲ್ಲಿಂದ ಅಲ್ಲಿಗೆ ರೈಸ್ ಆಗಬೇಕು. ಅದಾದಮೇಲೆ ಅವ್ರು ಖರೀದಿ ಮಾಡಬೇಕು, ನಿಮಗೆ ಕೊಡಬೇಕು. ಇದೊಂದು ಪ್ರೋಸೆಸ್ ಇದೆ. ನಂಬರ್ 7, ಸರ್ಕಾರದ ಪರ HLL ಲೈಫ್ ಕೇರ್ ಲಸಿಕೆ ಸಂಗ್ರಹಿಸುತ್ತಿದೆ. ಇದು ನಿಮ್ಮೆಲ್ಲರ ಮಾಹಿತಿಗೋಸ್ಕರ ಕೊಡ್ತಾ ಇದ್ದೀವಿ. ಸರ್ಕಾರದ ಪರ ಇದು. HLL ಲೈಫ್ ಕೇರ್ ಲಸಿಕೆ ಸಂಗ್ರಹಿಸ್ತಾ ಇದೆ. ನಂಬರ್ 8, ದೇಶದ 13 ಸ್ಥಳಗಳಿಗೆ ಇವತ್ತು ಲಸಿಕೆಗಳು ಸರಬರಾಜು ಆಗ್ತಾ ಇದೆ. ಬಿಕಾಸ್ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಇದು ಮೂವ್ ಆಗಬೇಕು. ಇವತ್ತು ಬಂತಲ್ಲ 12 ಅಂದರೆ ಮಂಗಳವಾರ ಆಯ್ತು. ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ 3 ದಿನ ಮಾತ್ರ ಬಾಕಿ. ಬಿಕಾಸ್ ಶನಿವಾರದಿಂದ ಇಡೀ ದೇಶದಾದ್ಯಂತ ಲಸಿಕೆ ಬೇಕು ಅನ್ನೋದು ಎಲ್ಲ ಕಡೆ ಗೊತ್ತಾಗ್ತಾ ಇದೆ. ಹಲೋ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ದಿವ್ಯಾ ಚಂದ್ರಧರ್. ಅಫ್ಕೋರ್ಸ್ ತುಂಬ ಬಾರಿ ನಾನು ಮಾತಾಡಿದ್ದೀನಿ ಅವ್ರ ಜೊತೆ. ದಿಸ್ ಅ ರೈಟ್ ಟೈಮ್ ಅನ್ಸುತ್ತೆ ಮಾತಾಡೋದಕ್ಕೆ. ದಿವ್ಯಾ ಚಂದ್ರಧರ್ ನಮ್ಮ ಜೊತೆ ಇದ್ದಾರೆ, ಬಯೋವಿಜ್ಞಾನಿ. ಮೇಡಮ್, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹರೀಶ್ ಅವರೇ. ಹೌ ಆರ್ ಯು ಮೇಡಮ್? ಗುಡ್. ಐ ಥಿಂಕ್ ಟುಡೇ ತುಂಬಾ ಪ್ರೌಡ್ಲಿ ವಿ ಕ್ಯಾನ್ ಸೇ ವೆರಿ ಗುಡ್ ಮಾರ್ನಿಂಗ್ ಅಂತ. ಯಾಕಂದ್ರೆ ವೆರಿ ಗುಡ್ ನ್ಯೂಸ್ ಇದು ಅಂತ. ಹೌದು, ಇಡೀ ಭಾರತಕ್ಕೆ ಅಂತ ಒಂದು ಒಳ್ಳೆ ಗುಡ್ ನ್ಯೂಸ್ ಇದು. ಇದಂತ ಮೈ ನವಿರೇಳಿಸುವಂತ ಒಂದು ಕ್ಷಣ ಅಂತ ಹೇಳ್ಬೋದು ನಾನು. ವೆರಿ ಟ್ರೂ. ಇಡೀ ರಾಷ್ಟ್ರ ತಿರುಗಿ ನೋಡ್ತಾ ಇದೆ ಹೇಗೆಲ್ಲ ಇರುತ್ತೆ ಈ ಪ್ರೋಸೆಸ್ಗಳು, ಹೇಗೆಲ್ಲ ಆಗುತ್ತೆ ಅಂತ. ನೀವು ಅದೇ ಕುತೂಹಲದ ಕಣ್ಣಿನಿಂದ ನೋಡ್ತಿದ್ದೀರಾ ಮೇಡಮ್? ಹೌದು, ಖಂಡಿತವಾಗಿ. 16ರಿಂದ ಏನು ಲಸಿಕೆ ಸರಬರಾಜು ಲಸಿಕೆ ಕೊಡೋದು ದೇಶಾದ್ಯಂತ ನಡೀತಾ ಇದ್ದು, ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹಾಗೆ ಇದನ್ನ ಕಂಪ್ಲೀಟ್ಲಿ ಸೆಂಟ್ರಲೈಸ್ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇದು ಕಂಪ್ಲೀಟ್ಲಿ ಸೆಂಟ್ರಲೈಸ್. ಯಾವುದೇ ತರ ಡ್ಯೂಪ್ಲಿಕೇಶನ್ಸ್, ಯಾವುದೇ ತರ ಡಮ್ಮಿ ಮೆಡಿಸಿನ್ಸ್ ಅವ್ರು ಕೊಟ್ರಂತೆ, ಇವ್ರು ಕೊಟ್ರಂತೆ, ಯಾರೋ ಡಿಸ್ಟ್ರಿಬ್ಯೂಟರ್ ಲಾಬಿ ಮಾಡಿದ್ವಂತೆ, ಇದನ್ನೆಲ್ಲ ಬಿಟ್ಟು ಒಂದು ಕಂಟ್ರೋಲ್ ಅಲ್ಲಿ ಇಡೀ ದೇಶಕ್ಕೆ 135 ಕೋಟಿ ಜನಕ್ಕೆ ಲಸಿಕೆ ಕೊಡುವಂತ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಏನ್ ಸ್ಟಾರ್ಟ್ ಮಾಡಿದ್ದಾರೆ, ತುಂಬಾ ಒಳ್ಳೆ ವೆಲ್ ಪ್ಲಾನ್ಡ್ ಆಗಿ ಶುರು ಮಾಡಿದ್ದಾರೆ. ಸೆಂಟ್ರಲ್ ಅಲ್ಲಿ ಕಂಪ್ಲೀಟ್ ಕಂಟ್ರೋಲ್ ತಗೊಂಡು ಎಲ್ಲಾ ರಾಜ್ಯಗಳಿಗೆ ಏನೇನು ಒದಗಿಸ್ಬೇಕು, ಎಲ್ಲಾ ತರದ ಯಾರ್ಯಾರು ಒದಗಿಸ್ಬೇಕು, ಅದನ್ನ ಕಂಪ್ಲೀಟ್ ಪ್ಲಾನಿಂಗು ಮತ್ತೆ ಎಕ್ಸಿಕ್ಯೂಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡುವಂತದ್ದೊಂದು. ದಿವ್ಯಾ ಮೇಡಮ್, ಎಲ್ಲರಿಗೂ ನಿಮ್ಮನ್ನು ಒಳಗೊಂಡು ಎಲ್ಲರಿಗೂ ಇದು ಹೊಸದೆ. ಅಂದರೆ ಈ ಲಸಿಕೆ ಬರ್ತಿರೋದು, ಈ ಚುಚ್ಚುಮದ್ದು ತಗೋಬೇಕಾಗಿರೋದು, ಇದು ಈ ಡೋಸ್ಗಳು ಹೆಂಗೆ ಕೆಲಸ ಮಾಡುತ್ತೆ. ಕೆಲವ್ರು ಯಾರ್ಯಾರೋ ಮಾತಾಡಿದ್ದು ದೇಶದಲ್ಲಿ ಕೇಳಿಸ್ಕೊಂಡು, ರಾಜಕಾರಣ ಅಂತಲ್ಲ, ಬಟ್ ಯಾರ್ಯಾರೋ ಮಾತಾಡಿದಾಗ ಇದಿನ್ನೂ 3ನೇ ಪ್ರಯೋಗ ಆಗಬೇಕಾಗಿತ್ತಂತೆ, ಇದಿನ್ನೂ ಪೂರ್ತಿ ರೆಡಿ ಇಲ್ವಂತೆ. ಇದಕ್ಕೆಲ್ಲ ಏನು ಉತ್ತರ ಕೊಡೋಕೆ ಬಯಸ್ತೀರಾ ಮೇಡಮ್? ನಾನು ಈ ರಾಜಕಾರಣ ಎಲ್ಲರನ್ನು ಬಿಟ್ಟುಬಿಟ್ಟು ಈ ಸೈಂಟಿಫಿಕ್ ಸಮುದಾಯ ಏನ್ ಹೇಳ್ತಾರೋ ಅದನ್ನ ನಂಬಿ, ನಮ್ಮ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ DCGI ಸಿಡಸ್ಕೋ ಏನ್ ಹೇಳುತ್ತೋ ಅದನ್ನ ನಂಬಿ, ನಮ್ಮ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರರ್ ಮೇಲೆ ನಂಬಿ, ನಮ್ಮ ಸೈಂಟಿಫಿಕ್ ಕಮ್ಯುನಿಟಿ ಮೇಲೆ ನಂಬಿ, ಯಾರಿಗೆ ಇದರಲ್ಲಿ ಜ್ಞಾನ ಇದೆಯೋ, ಯಾರಿಗೆ ಇದರಲ್ಲಿ ಕೆಲಸ ಮಾಡಿದಾರೋ, ಇದೇ ನಮ್ಮ ದೇಶದ ವ್ಯಾಕ್ಸಿನ್ಗಳು ಪ್ರಪಂಚಾದ್ಯಂತ ಎಕ್ಸ್ಪೋರ್ಟ್ ಆಗ್ತಿದೆ. ಅವರೆಲ್ಲ ತಗೋತಾ ಇದ್ದಾರೆ, ಅದರಲ್ಲೆಲ್ಲ ನಾವು ಜಯಶೀಲರಾಗಿದ್ದಾರೆ. ನಮ್ಮನ್ನ ನಂಬಿ, ಸೈಂಟಿಫಿಕ್ ಕಮ್ಯುನಿಟಿನ ನಂಬಿ, ಬೇರೆ ಯಾರು ಊಹಾಪೋಹಗಳಿಗೆ ಒಳಗಾಗಬೇಡಿ ಅಂತ ಹೇಳಕ್ಕೆ ನಾನು ಜನಗಳು ಧೈರ್ಯದಿಂದ ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಆಂಗ್ಸೈಟಿ ಇರುತ್ತೆ, ಅಂದರೆ ಈ ವ್ಯಾಕ್ಸಿನ್ ಬರ್ತಾ ಇದೆ, ನಮಗೆ ಸಿಗುತ್ತೋ ಇಲ್ವೋ, ಏನು ಬೇಗ ಹೋಗಿ ನಿಂತ್ಕೋಬೇಕಾ, ಇದು ಹೆಂಗೆ ತೊಗೋಬೇಕು, ನಾವು ಮನೇಲಿ ಹಿರಿಯರು ಇರ್ತಾರೆ, ಇನ್ಯಾರಿಗೋ ಹುಷಾರಿರಲ್ಲ, ಹೆಂಗೆ ಅಂದರೆ ಪಬ್ಲಿಕ್ ಅಂದರೆ ಜನಸಾಮಾನ್ಯರು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕೂಡ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದ್ದೇ ಇದೆ. ಅವ್ರಿಗೆಲ್ಲ ಏನು ಹೇಳೋಕೆ ಬಯಸ್ತೀರಿ ಮೇಡಮ್? ಆಂಗ್ಸೈಟಿ ಪಡುವಂತ ಅವಶ್ಯಕತೆ ಇಲ್ಲ. ಇದೆಲ್ಲ ವೆಲ್ ಪ್ಲಾನ್ಡ್ ಆಗಿ ನಡೀತಿದೆ. ಯಾರ್ಯಾರು ವಯಸ್ಸಾದವರು ಇದಾರೋ, ಕೋಮಾರ್ಬಿಡಿಟಿ ಸ್ಟೇಟಸ್ ಇದಾರೋ, ಅವರೆಲ್ಲ ಕೋವಿನ್ ಆಪ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ವರದಿ ಬಂದಾಗ ಖಂಡಿತವಾಗಿ ನಿಮ್ಗೆ ಲಸಿಕೆ ಸಿಗುತ್ತೆ. ಆಮೇಲೆ ನೀವು ಎಲ್ಲಿ ತಗೋಬೇಕು, ಯಾವ ಜಾಗದಲ್ಲಿ ತಗೋಬೇಕು, ಯಾವತ್ತು ತಗೋಬೇಕು, ಎಲ್ಲ ಡಿಜಿಟಲೈಸ್ಡ್ ಆಗಿದೆ, ಎಲ್ಲ ವೆಲ್ ಆರ್ಗನೈಸ್ಡ್ ಆಗಿದೆ. ಸೊ ನಿಮ್ಮ ಸರದಿ ಬಂದಾಗ ಖಂಡಿತವಾಗಿ ನೀವು ತಗೋತೀವಿ. ಫಸ್ಟ್ ಯಾರಿಗೆ ಅವಶ್ಯಕತೆ ಇದೋ ಅವ್ರಿಗೆ ಸರ್ಕಾರ ಕೊಡೋ ನಿಟ್ಟಿನಲ್ಲಿ ಲಿಸ್ಟ್ ಮಾಡ್ಕೊಂಡು ಡಾಕ್ಟರ್ಸ್ಗಾಗ್ಲಿ ವಾರಿಯರ್ಸ್ಗಾಗ್ಲಿ ಅವ್ರು ಕೊಡ್ತಾರೆ. ಖಂಡಿತವಾಗೂ ಎಲ್ಲರಿಗೂ ಸಿಗುತ್ತೆ. ಆಮೇಲೆ ಇದರಿಂದ ಯಾವುದೇ ಸೀರಿಯಸ್ ಸೈಡ್ ಎಫೆಕ್ಟ್ ಆಗುವಂತ ಇದಿಲ್ಲ ಕ್ಲಿನಿಕಲ್ ಟ್ರಯಲ್ ಡೇಟಾ ಪ್ರಕಾರ. ಮೇಡಮ್, ಕೊರೋನಾ ವಾರಿಯರ್ಸ್ ಕೆಲಸ ಮಾಡ್ತಿರ್ತಾರೆ ಕೋಟ್ಯಾಂತರ ಜನ, ಆಸ್ ವಿ ಆಲ್ ನೋ. ಅವರೆಲ್ಲರೂ ಕೂಡ ಕೆಲಸ ಮಾಡಿದವರು ತುಂಬ ಜನ ಆರೋಗ್ಯವಾಗಿ ಇದ್ದಾರೆ, ಸದೃಢರಾಗಿದ್ದಾರೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಮ್ಯಾಂಡೇಟ್ರಿನ ಇದು ತಗೋಬೇಕಾಗಿರೋದು?
ಅಂದ್ರೆ ಅವರಿಂದ ಫಸ್ಟ್ ಲೈನ್ ನಮ್ಮ ದೇಶಕ್ಕೆ ಫಸ್ಟ್ ಪ್ರಿಫರೆನ್ಸ್ ಯಾರ್ಯಾರು ಅಂದ್ರೆ ಈ ಕೊರೋನಾ ವಾರಿಯರ್ಸ್ ಕೆಲವು ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಅವರು ಕೊಟ್ಟಿರೋ ಇಂಪಾರ್ಟೆನ್ಸ್ ಅವರು ಕೊಡ್ಬೇಕು ಅಂತ ಫಸ್ಟ್ ನಾನು ಇದು ಒಳ್ಳೆ ಡಿಸಿಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕರೆಕ್ಟ್. ಬಟ್ ನಾನು ಕೇಳ್ತಿರೋದು ಅಂದ್ರೆ ಅವರೆಲ್ಲರೂ ಕೂಡ ತೆಗೆದುಕೊಳ್ಳಲೇಬೇಕು ಅಂತ ಏನಾರು ಇದೆಯಾ ಅಥವಾ ಇದು ಅವ್ರ ಚಾಯ್ಸ್ ಏನಾರು? ಇದು ವ್ಯಾಕ್ಸಿನೇಷನ್ ಅನ್ನೋದು ಯಾವ್ದು ಮ್ಯಾಂಡೇಟರಿ ಅಲ್ಲ. ಇಲ್ಲಿ ಸರ್ಕಾರ ಯಾರ ಮೇಲೂ ಹೇಳ್ತಾ ಇಲ್ಲ ನೀವು ತಗೊಳ್ಳೇಬೇಕು ಅಂತ ಇಲ್ಲ. ಇದು ಇಂಡಿವಿಜುವಲ್ ಅವರ ಡಿಸಿಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕರೆಕ್ಟ್, ವೆರಿ ಟ್ರೂ. ಸೊ ಹಾಗಾಗಿ ಇದೊಂದು ರೀತಿ ಏನಂತಾರೆ, ಒಂದು ವರ್ಷದಿಂದ ಹೆಚ್ಚು ಕಡಿಮೆ ನಮ್ಮನ್ನ ಇಡೀ ಪ್ರಪಂಚವನ್ನ ಆತಂಕಕ್ಕೆ ದೂರ ಮಾಡಿದ್ದಕ್ಕೆ ಇವಾಗ ಒಂಚೂರು ರಿಲ್ಯಾಕ್ಸೇಷನ್ ಅಂತ. ಬಟ್ ನಮ್ ಜನ ಅಲ್ಲ, ನಮ್ ಜನ ದಿವ್ಯಾ ಮೇಡಮ್ ಬಂತಪ್ಪ ಬಿಡು ಇನ್ ವ್ಯಾಕ್ಸಿನ್ ಇನ್ ಆರಾಮಾಗಿರ್ಬೋದು ಅಂತ ಅನ್ಕೋಬೇಕಾ ಇಲ್ವಾ? ಆರಾಮಾಗಿರ್ಬೋದು ಅಂತ ಒಂದ್ ಕಡೆ ಅನ್ಕೊಂಡ್ರೆ, ಇನ್ನೊಂದ್ ಕಡೆ ಅದನ್ನ ಗ್ರಾಂಟೆಡ್ ಆಗಿ ತಗೊಂಡು ಕೆಲವರು ಫಸ್ಟ್ ಡೋಸ್ ತಗೊಂಡು ಹೆಂಗ್ ಬೇಕು ಹಂಗ್ ಓಡಾಡಿದ್ರೆ ಅದು ತಪ್ಪು. ಯಾಕಂದ್ರೆ ವ್ಯಾಕ್ಸಿನ್ ತಗೊಂಡು ಆಂಟಿಬಾಡೀಸ್ ಡೆವಲಪ್ ಆಗಕ್ಕೆ ಮಿನಿಮಮ್ 2 ವಾರ ಬೇಕಾಗುತ್ತೆ. ಆಮೇಲೆ ಫಸ್ಟ್ ಡೋಸ್ ತಗೊಂಡಾದ್ಮೇಲೆ ಕಂಪ್ಲೀಟ್ಲಿ ಆಂಟಿಬಾಡೀಸ್ ಡೆವಲಪ್ ಆಗಿರಲ್ಲ. ಸೆಕೆಂಡ್ ಡೋಸ್ ತಗೊಳ್ಳೇಬೇಕಾಗತ್ತೆ 28 ದಿನಗಳ ನಂತರ. ಇದನ್ನೆಲ್ಲ ಪರಿಗಣಿಸ್ಕೊಂಡು ಇನ್ನು ವ್ಯಾಕ್ಸಿನ್ ತಗೊಂಡು ಆದ್ಮೇಲೆ ಕೂಡ 3 ರಿಂದ 4 ತಿಂಗಳು ಹುಷಾರಾಗಿರ್ಬೇಕು ಜನ. ವ್ಯಾಕ್ಸಿನ್ ತಗೊಂಡಿದ್ದೀನಿ ನಾನು, 1 ಡೋಸ್ ತಗೊಂಡಿದ್ದೀನಿ ಆರಾಮಾಗಿ ಓಡಾಡ್ತೀನಿ, 2ನೇ ಡೋಸ್ ತಗೊಂಡಿದ್ದೀನಿ ಇನ್ನೊಂದು ವಾರಕ್ಕೆ ಆರಾಮಾಗಿ ಓಡಾಡ್ತೀನಿ ಅನ್ನೋದು ಸುಳ್ಳು. ಆಂಟಿಬಾಡೀಸ್ ಡೆವಲಪ್ ಆಗಕ್ಕೆ ಟೈಮ್ ಬೇಕಾಗುತ್ತೆ. ಇದನ್ನೆಲ್ಲ ನಿಟ್ಟಿನಲ್ಲಿ ಇಟ್ಕೊಂಡು ಇನ್ನು ಹುಷಾರಾಗಿರ್ಬೇಕು. ಇನ್ನು ಕೆಲವು ತಿಂಗಳು ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಹಾಗೂ ಜನಸಾಮಾನ್ಯರಿಗೆ ವ್ಯಾಕ್ಸಿನ್ ಸಿಗೋಕ್ಕೆ ಇನ್ನೂ 7 ರಿಂದ 8 ತಿಂಗಳು ಅಥವಾ 1 ವರ್ಷನೇ ಈ ವರ್ಷ ಮುಗಿಯೋ ತನಕ ಮಾಸ್ಕು, ಸ್ಯಾನಿಟೈಸರ್ಸ್, ಸೋಷಿಯಲ್ ಡಿಸ್ಟೆನ್ಸಿಂಗು ನಮ್ಮ ಮೇಲೆ ನಾವು ಕೇರ್ ತಗೋಬೇಕಾದ್ರೆ ಬಹಳ ಮುಖ್ಯ. ತುಂಬಾ ಚೆನ್ನಾಗಿ, ವೆರಿ ಟ್ರೂ, ವೆರಿ ಟ್ರೂ. ಥ್ಯಾಂಕ್ ಯು ಸೊ ಮಚ್ ದಿವ್ಯಾ ಚಂದ್ರದವ್ರೆ ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ಪ್ರತಿಯೊಬ್ಬ ಮುಖ್ಯಮಂತ್ರಿಗಳಿಗೂ ಕೂಡ ಹೇಳಿದ್ದಾರೆ, ಇವತ್ತು ಮೊದಲು ನಾವು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರಿಗೆ ಮೊದಲ ಪ್ರಾತಿನಿಧ್ಯ ಕೊಡಬೇಕು. ನಾವು ಚುನಾಯಿತರ ಇದ್ದರೂ ಕೂಡ ನಾವು ಅದರ ಲಾಭನ ಮತ್ತೆ ತೆಗೆದುಕೊಳ್ಳೋಣ, ಮೊದಲು ಅವ್ರಿಗೆ ಕೊಟ್ಟು ಆಮೇಲೆ ನಾವು ತೆಗೆದುಕೊಳ್ಳೋಣ. ಅದು ಕೂಡ 50 ವರ್ಷ ಮೇಲ್ಪಟ್ಟು ಯಾರಿಗೆ ರೋಗದ ಇತರೆ ಲಕ್ಷಣಗಳು, ಇತರೆ ಕಾಯಿಲೆಗಳಿದ್ದವಂಥವ್ರಿಗೆ ಅವರಿಗೆ ಪ್ರಾಶಸ್ತ್ಯ ಕೊಡೋಣ ಅಂತೇಳಿ ಭಾಳ ವಿವರವಾಗಿ ನಿಖರವಾಗಿ ನಿನ್ನೆ ಹೇಳಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು. ಅದೇ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ನಡ್ಕೊಳ್ಳುತ್ತೆ. ಥ್ಯಾಂಕ್ ಯು. ಇದು ಡಾಕ್ಟರ್ ಸುಧಾಕರ್ ಅವರ ಮಾತು. ಹೇಗೆಲ್ಲ ಇರುತ್ತೆ, ನಿನ್ನೆ ಕೂಡ ಅಫ್ಕೋರ್ಸ್ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ. ನಿನ್ನೆ ಕೂಡ ಬ್ರೀಫ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಇವತ್ತೆಲ್ಲ ಕಡೆ ಲಸಿಕೆಗಳು ಲಭ್ಯತೆ ಆಗುವ ಸಂದರ್ಭ ಇರೋದ್ರಿಂದ ಎಷ್ಟೊತ್ತಿಗೆ ಬರುತ್ತೆ, ಹೇಗೆ ಬರುತ್ತೆ, ಮತ್ತು ಎಕ್ಸ್ಟ್ರಾ ಇನ್ನೇನು ಕೇರ್ ತೊಗೊಂಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಮಾತ್ರ ಲಸಿಕೆಯನ್ನು ಖರೀದಿ ಮಾಡಬೇಕು, ಲಸಿಕೆ ಖರೀದಿಯ ಅಧಿಕಾರ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಇರಲ್ಲ ಅನ್ನೋದು. ಜೊತೆಗೆ 44 ದಿನ ಬೇಕು ರೋಗ ನಿರೋಧಕ ಶಕ್ತಿಯನ್ನು ದೇಹ ಪಡ್ಕೊಳ್ಳೋಕ್ಕೆ. ಇವೆಲ್ಲದಕ್ಕೂ ಕೂಡ ಸಹಕರಿಸಬೇಕು. ಸರ್ಕಾರ ಕೂಡ ರೆಡಿಯಾಗಿದೆ ಅನ್ನೋದನ್ನು ಆರೋಗ್ಯ ಸಚಿವರು ಹೇಳಿಕೆ ಕೊಡ್ತಾ ಇದ್ದಾರೆ. ಪುಣೆಯಿಂದ ದೇಶದ ಎಲ್ಲ ಕಡೆ ಲಸಿಕೆ ಸರಬರಾಜು ಆಗ್ತಾ ಇದೆ. ದೇಶದ 14 ನಗರಗಳಿಗೆ ಲಸಿಕೆ ಸರಬರಾಜು ಆಗ್ತಾ ಇದೆ. ಬೆಂಗಳೂರನ್ನು ಒಳಗೊಂಡು 14 ಕಡೆ ಲಸಿಕೆ ರವಾನೆ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್. ಕೆಲವೇ ಕ್ಷಣದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಏರ್ಪೋರ್ಟಲ್ಲಿ ಕಾರ್ಗೋ ವಿಮಾನ ನಿಲ್ದಾಣದಲ್ಲಿ ಹೇಗೆಲ್ಲ ಅದನ್ನು ತಗೋತಾ ಇದ್ದಾರೆ, ಮೂವ್ ಆಗ್ತಾ ಇದೆ, ಎಲ್ಲವನ್ನು ಕೂಡ ನ್ಯೂಸ್ 18 ದೇಶದ ಅತಿ ದೊಡ್ಡ ನೆಟ್ವರ್ಕ್ನಲ್ಲಿ ಆ ಎಲ್ಲ ಮಾಹಿತಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ದೆಹಲಿ, ಕರ್ನಾಲ್, ಚಂಡೀಗಢ, ಲಖನೌ, ಬೆಂಗಳೂರು, ಹೈದರಾಬಾದ್, ವಿಜಯವಾಡ, ಚೆನ್ನೈ, ಭುವನೇಶ್ವರ, ಗುವಾಹಟಿ, ಎಲ್ಲ ಕಡೆ, ಶಿಲಾಂಗ್, ಅಹಮದಾಬಾದ್, ಪಾಟ್ನಾ, ಕೋಲ್ಕತ್ತಾ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಇದೀಗ ಪುಣೆಯಿಂದ ಲಸಿಕೆ ರವಾನೆ ಆಗ್ತಾ ಇದೆ. ಏರ್ ಇಂಡಿಯಾ, ಸ್ಪೈಸ್ ಜೆಟ್, ಇಂಡಿಗೋ ವಿಮಾನಗಳನ್ನು ಬಳಕೆ ಮಾಡ್ಕೋತಿದ್ದಾರೆ. ಈ 3 ವಿಮಾನಗಳಲ್ಲಿ ದೇಶದ ಹಲವಾರು ನಗರಗಳಿಗೆ ಈ ಲಸಿಕೆಯನ್ನು ಪೂರೈಕೆ ಮಾಡ್ತಿದ್ದಾರೆ. ವಿಮಾನಯಾನ ಸಚಿವ ಹರ್ದೀಪ್ ಪುರಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪುಣೆಯಿಂದ ದೆಹಲಿಗೆ 34 ಬಾಕ್ಸ್ಗಳ ಲಸಿಕೆ ಈಗಾಗಲೇ ರವಾನೆ ಆಗಿದೆ. ನಾನು ಕೆಲವೇ ಕ್ಷಣದ ದೃಶ್ಯ ಕೂಡ ನಿಮಗೆ ತೋರಿಸ್ತೀನಿ. ಬಂತಲ್ಲ ದೃಶ್ಯ, ಲೆಟ್ಸ್ ಸಿ. ಇದನ್ನ ಕಾರ್ಗೋ ವಿಮಾನದಿಂದ ಇಳಿಸ್ಕೊಳ್ತಿದ್ದಾರೆ, ರಿಸೀವ್ ಮಾಡ್ಕೊತಿದ್ದಾರೆ. ಎಲ್ಲವೂ ಕೂಡ ಈಗಾಗಲೇ ಗುಜರಾತ್, ಅಹಮದಾಬಾದ್ ಅಲ್ಲೂ ಕೂಡ ತಯಾರಾಗಿ ನಿಂತಿದೆ ವಾಹನಗಳು. ಶೃಂಗಾರಗೊಂಡು ಫಸ್ಟ್ ಟೈಮ್ ರಿಸೀವ್ ಮಾಡ್ಕೊತಿರೋದ್ರಿಂದ ಗುಜರಾತ್, ಅಹಮದಾಬಾದ್ ದೃಶ್ಯ ಇದು.
ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ 18 ಕನ್ನಡ. ಆ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ದೆಹಲಿಯಲ್ಲೂ ಕೂಡ 34 ಬಾಕ್ಸ್ಗಳು ರವಾನೆ ಆಗ್ತು. ಅಲ್ಲಿ ಬಂದು ಇಳಿಸ್ಕೊತಿದ್ದಾರೆ, ಅಲ್ಲಿಂದ ಅದನ್ನು ವ್ಯಾಕ್ಸಿನೇಷನ್ ತಗೋತಿದ್ದಾರೆ. ಆ ಎಸ್ಕಲೇಟರ್ ಮೂಲಕ ಮಗದೊಂದು ಕಡೆ ಅಲ್ಲಿ ಅಹಮದಾಬಾದಲ್ಲಿ ಎಲ್ಲ ವಾಹನಗಳು ಸಜ್ಜಾಗಿದೆ. ಬಂದಂಥ ಬಾಕ್ಸ್ಗಳನ್ನು ಅಲ್ಲಿ ರಿಸೀವ್ ಮಾಡ್ಕೋತಾರೆ. ಅಲ್ಲಿಂದ ನೇರವಾಗಿ ಲಸಿಕಾ ಕೇಂದ್ರದಲ್ಲಿ ಅಥವಾ ಸ್ಟೋರೇಜ್ ಜಾಗ ತೊಗೊಂಡು ಇಟ್ಕೋತಾರೆ. ಇನ್ನು 3 ದಿನ ಅಲ್ಲಿ ಸ್ಟೋರ್ ಮಾಡಬೇಕು. ಅದಾದ ತಕ್ಷಣ ಅಫ್ಕೋರ್ಸ್ ಎಲ್ಲೇ ಆದರೂ ಅಷ್ಟೇ ಮೆಡಿಸಿನ್ಸ್ಗಳು ಸಾಮಾನ್ಯವಾಗಿ ಈ ಥರ ಒಂದು ಕಡೆ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆದಾಗ ಇಮಿಡಿಯೇಟಾಗಿ ಯೂಸ್ ಮಾಡಲ್ಲ. ಅದನ್ನು ಹಾಗೆ ಒಂದೇ ಟೆಂಪ್ರೇಚರ್ಲಿ ಒಂದೇ ಕಡೆ ಇಡ್ತಾರೆ 1-2-3 ದಿನ. ತದನಂತರ ಶನಿವಾರದಿಂದ ಈಗಾಗಲೇ ಪೂರ್ವ ನಿಗದಿಯಾಗಿರುವ ಒಂದು ಸ್ಕೆಡ್ಯೂಲ್ ಪ್ರಕಾರ ಶನಿವಾರ ದೇಶದಾದ್ಯಂತ ಸ್ಕೆಡ್ಯೂಲ್ ಆಗಿದೆ. ಎಲ್ಲ ಕಡೆ ಕೂಡ ಲಸಿಕೆಯನ್ನು ವಿತರಣೆ ಮಾಡಬೇಕು ಅಂತ. ಸೊ ಹಾಗಾಗಿ ಈಗಾಗಲೇ ಲಸಿಕೆಗಳ ಪೂರೈಕೆ ಸ್ಟಾರ್ಟ್ ಆಯಿತು. ನಿನ್ನೆ ತಡರಾತ್ರಿ, ಇವತ್ತು ಬೆಳಗ್ಗೆ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟಿಂದ ವಾಹನಗಳು ಹೊರಟಿತು. ಅಲ್ಲಿಂದ ನೇರವಾಗಿ ಏರ್ಪೋರ್ಟಿಂದ ಸೆಕ್ಯೂರಿಟಿ ಚೆಕ್, ತದನಂತರ ಕಾರ್ಗೋ ವಿಮಾನ ನಿಲ್ದಾಣ, ಅಲ್ಲಿಂದ ವಿಮಾನದ ಮೂಲಕ ಹಾರಿ ಆಯಾಯ ಸಿಟಿಗಳಿಗೆ ಹೋಗ್ತಾ ಇದೆ. ನವದೆಹಲಿಯ ದೃಶ್ಯ. ನಾಳೆ ಸಂಜೆ ಅಫ್ಕೋರ್ಸ್ ಒಂದಷ್ಟು ಬೆಳವಣಿಗೆಯನ್ನು ಕೂಡ ತೋರಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ. ಅದು ಪದಗ್ರಹಣ ಸಮಾರಂಭ, ಇಲ್ಲಿ ಕ್ಯಾಬಿನೆಟ್ಟು ರೀಶಫಲ್ಲು ಎಕ್ಸ್ಪಾನ್ಷನ್ ಗೊತ್ತಿಲ್ಲ, ಹೊಸ ಸಚಿವರು ಬರ್ತಿದ್ದಾರೆ, ಅದು ನಾಳೆ ಸಂಜೆ ಡಿಸೈಡ್ ಆಗಿದೆ. ಅದನ್ನು ಒಂದು ಸ್ಪಂಚ್ ಮಾಡಿ ತೋರಿಸ್ತಿದ್ದೀವಿ. ಮಗದೊಂದು ಕಡೆ ದೃಶ್ಯ, ಎರಡೂ ಭಾಗದ ದೃಶ್ಯ. ಸಂಜೀವಿನಿಯನ್ನು ಬರಮಾಡ್ಕೊಳ್ಳೋದಕ್ಕೆ ಅಹಮದಾಬಾದ್, ಗುಜರಾತ್ನ ದೃಶ್ಯ. ವಾಹನಗಳೆಲ್ಲ ಸಜ್ಜಾಗಿದೆ. ಬಲಭಾಗದಲ್ಲಿ ಸಂಜೀವಿನಿಯ ಆಗಮನ, ಅದು ನವದೆಹಲಿಯ ವಿಮಾನ ನಿಲ್ದಾಣದಲ್ಲಿ. ನಾಳೆ ಸಂಜೆ 4ಕ್ಕೆ 4 ಸಚಿವರ ಪದಗ್ರಹಣ. ನಾಳೆ ಸಂಜೆ 4 ಸಚಿವರ ಪದಗ್ರಹಣ ಅನ್ನೋದು ಈ ಕ್ಷಣ ಗೊತ್ತಾಗ್ತಾ ಇದೆ. ಅದು ನಿಮ್ಮೆಲ್ಲರ ಗಮನಕ್ಕೆ. ಕರ್ನಾಟಕದ ನ್ಯೂಸ್ ಬೇಕು, ಏನಾಗುತ್ತಪ್ಪ ಅಂತಿರ್ತಿರಲ್ಲ, ನಿಮ್ಮೆಲ್ಲರ ಗಮನಕ್ಕೆ ಈ ವಿಚಾರಗಳು. ಮಗದೊಂದು ಕಡೆ ದೇಶದ 14 ನಗರಗಳಿಗೆ 9 ವಿಮಾನಗಳಲ್ಲಿ ಪುಣೆಯಿಂದ ಲಸಿಕೆಗಳು ರವಾನೆಯಾಗಿದೆ. 34 ಬಾಕ್ಸ್ ದೆಹಲಿಗೆ ಬಂದಿದೆ. ದೆಹಲಿಗೆ ರೀಚ್ ಆದಮೇಲೆ ಅಲ್ಲಿನ ದೃಶ್ಯ ತೋರಿಸ್ತಾ ಇದ್ದೀವಿ. ನಾಳೆ ಸಂಜೆ 4 ಗಂಟೆಗೆ ಸಚಿವರ ಪದಗ್ರಹಣ ಸಮಾರಂಭ ಏರ್ಪಡಿಸಲಾಗಿದೆ. ಅದು ಕೂಡ ಒಂದು ಕ್ಲಿಯರೆನ್ಸ್ ಸಿಗ್ತಾ ಇದೆ. ಸಂಕ್ರಾಂತಿಗೆ ಮುಂಚೆ ಒಂದಷ್ಟು ಜನ ಅಂತ ಒಂದು ಗುಡ್ ನ್ಯೂಸ್ ಪಡ್ಕೋತಾ ಇದ್ದಾರೆ. ಯಾವ್ಯಾವ ಸಚಿವರ ಪದಗಳಲ್ಲಿ ಕೊರೋನಾ ಸಂಜೀವಿನಿ ವಿತರಣೆಯ ದಿನ ಹತ್ರ ಬರ್ತಾ ಇದೆ. ಕ್ಷಣಗಣನೆ ಕೂಡ ಆಗ್ತಾ ಇದೆ. ಶೀಘ್ರದಲ್ಲಿ ರಾಜ್ಯವನ್ನು ತಲುಪುತ್ತೆ ವ್ಯಾಕ್ಸಿನ್. ಈಗಾಗಲೇ ಎಲ್ಲ ರಾಜ್ಯಗಳತ್ತ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟಿಂದ ಹೊರಟಿದೆ ಲಸಿಕೆಗಳು ಕೂಡ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟಿಂದ ಕೋವಿಶೀಲ್ಡ್ ಹೊರಟಿದೆ. ಜನವರಿ 16 ಈಗಾಗಲೇ ದೇಶದಾದ್ಯಂತ ಲಸಿಕೆ ವಿತರಣೆ ಮಾಡಬೇಕು ಅಂತ ಡೇಟ್ ಕೂಡ ಫಿಕ್ಸ್ ಆಗಿದೆ. ಬ್ರೇಕಿಂಗ್ ನ್ಯೂಸ್. ಬಲಭಾಗದ ದೃಶ್ಯ ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ. ಅದು ದೆಹಲಿಯ ಏರ್ಪೋರ್ಟ್ನ ದೃಶ್ಯ. ಎಲ್ಲ ಲಸಿಕೆಗಳು ಕೂಡ ದೆಹಲಿ ವಿಮಾನ ನಿಲ್ದಾಣಕ್ಕೆ ಬಂದಾಯಿತು. ಕಾರ್ಗೋ ವಿಮಾನದಲ್ಲಿ ಆ ಮೆಟೀರಿಯಲ್ಗಳನ್ನೆಲ್ಲ ಇಳಿಸ್ಕೋತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಕೂಡ. ಕೋವಿಶೀಲ್ಡ್ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ರಾಜ್ಯಕ್ಕೆ 16.9 ಅದರ ಹತ್ತತ್ರ 17 ಲಕ್ಷ ಲಸಿಕೆಗಳು ಬರ್ತಾ ಇದೆ. ಫ್ರಂಟ್ ಲೈನ್ ವಾರಿಯರ್ಸ್ ಯಾರಿದ್ದಾರೆ, ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಕೊರೋನಾ ಯೋಧರಿಗೆ ಮೊದಲಿಗೆ ಈ ಸಂಜೀವಿನಿಯನ್ನು ಕೊಡಲಾಗುತ್ತೆ. ಹಾಗಾಗಿ ಮಹಾಯಾತ್ರೆ ದೇಶದಾದ್ಯಂತ ಶುರುವಾಗಿದೆ. ನಿನ್ನೆ ತಡರಾತ್ರಿ ಮತ್ತು ಇವತ್ತು ಬೆಳಗ್ಗೆಯಿಂದ ಅದರ ಪ್ರೊಸೆಸ್ ಶುರುವಾಯಿತು. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಅದು ಆನ್ ರೋಡ್ ಟ್ರಕ್ಗಳಲ್ಲಿ ಈ ಮೆಡಿಸಿನ್ಸ್ಗಳು ಮೂವ್ ಆಯಿತು. ಅದು ಏರ್ಪೋರ್ಟ್ಗೆ ಬಂತು. ಏರ್ಪೋರ್ಟ್ಗಳಿಂದ ದೇಶದ ಹಲವಾರು ನಗರಗಳಿಗೆ ವಿಮಾನದ ಮೂಲಕ ಈ ಲಸಿಕೆಗಳು ಸರಬರಾಜಾಗ್ತಾ ಇದೆ. ದೆಹಲಿಯಿಂದ ಬಂದಿರುವಂಥ ಮೊದಲ ದೃಶ್ಯ. ದೆಹಲಿಯಲ್ಲಿ ವಿಮಾನ ನಿಲ್ದಾಣದಲ್ಲಿ ಅದನ್ನು ಇಳಿಸ್ಕೊಂಡ್ರು. ಅಲ್ಲಿಂದ ನೇರವಾಗಿ ಮತ್ತೆ ಆನ್ ರೋಡ್ ಲಸಿಕಾ ಕೇಂದ್ರಗಳಿಗೆ ತೆಗೆದುಕೊಂಡು ಹೋಗ್ತಾರೆ. ಇನ್ನು 3 ದಿನ ಅಲ್ಲಿ ಶೇಖರಣೆ ಮಾಡಿಟ್ಟಿರ್ತಾರೆ. ಶನಿವಾರದಿಂದ ಎಲ್ಲ ಕಡೆ ಆ ಲಸಿಕೆ ಕೊಡುವ ಕೆಲಸ ಕೂಡ ಶುರುವಾಗುತ್ತೆ. ಕೋವಿಶೀಲ್ಡ್ ವಿತರಣೆಗೆ ಇಡೀ ದೇಶ ಸಜ್ಜಾಗಿದೆ. 17 ಲಕ್ಷ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಲಸಿಕೆ ರಾಜ್ಯಕ್ಕೆ ಶೀಘ್ರವೇ ಬರ್ತಾ ಇದೆ. ಕೋವಿಶೀಲ್ಡ್ ಲಸಿಕೆ ವ್ಯಾಕ್ಸಿನ್ 235 ಕೇಂದ್ರಗಳಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಮುಖ್ಯಮಂತ್ರಿಗಳು ನೆನ್ನೆ ಕೂಡ ಹೇಳಿದ್ರು. ಪ್ರಧಾನಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾತಾದ ಮೇಲೆ 2ನೇ ಹಂತದಲ್ಲಿ ಅಂದರೆ ಫಸ್ಟು ಎಲ್ಲ ಕೊರೋನಾ ಯೋಧರಿಗೆ ಕೊಡ್ತಾರೆ. ತದನಂತರ ಜನಸಾಮಾನ್ಯರಿಗೆ ಅದು ಮೂವ್ ಆಗುತ್ತೆ. ಅಂದರೆ 50 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಕೊಡ್ತಾರೆ ಮತ್ತು ವಿವಿಧ ಕಾಯಿಲೆ ಇರೋರಿಗೆ ವ್ಯಾಕ್ಸಿನ್ಗಳನ್ನು ಕೊಡ್ತಾರೆ. ನಿನ್ನೆ ಮುಖ್ಯಮಂತ್ರಿಗಳು ಏನು ಮಾತಾಡಿದ್ರು, ಅದಾದಮೇಲೆ ಇವತ್ತು ಆರೋಗ್ಯ ಸಚಿವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವರಿಬ್ಬರು ಮಾತಾಡಿದ್ದು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಹ್ಯಾವ್ ಎ ಲುಕ್. ಪ್ರತಿಯೊಂದು ಡೋಸು ಕೂಡ ಇವತ್ತು ಒಬ್ಬರಿಗೆ ಕೊಡುವಂಥ ಡೋಸು 0.5 ml. ಒಂದು ವೈಲ್ ಆಫ್ ವ್ಯಾಕ್ಸಿನ್ನಲ್ಲಿ 10 ಡೋಸ್ ಇರುತ್ತೆ. 10 ಜನರಿಗೆ
ಕೊಡ್ಬೋದು. ಅಂದರೆ ಒಂದು ವೈಲಲ್ಲಿ 5 ml ಇರುತ್ತೆ ಅನ್ನೋದು ಅರ್ಥ ಆಗಿದೆ. 1 vial contains 5 ml and every dose has 0.5 ml. So in each vial of vaccine you can give it to 10 people. ಫಸ್ಟ್ ಡೋಸ್ 28 ದಿವಸ ಆದಮೇಲೆ, ಫಸ್ಟ್ ಡೋಸ್ ತೆಗೆದುಕೊಂಡು 28 ದಿವಸ ಆದಮೇಲೆ ಎರಡನೇ ಡೋಸನ್ನು ತೆಗೆದುಕೋಬೇಕಾಗ್ತದೆ. ಈ ಲಸಿಕೆಯಿಂದ ಏನಾಗ್ತದೆ, ಇಮ್ಯುನೋಜೆನಿಸಿಟಿ ಡೆವಲಪ್ ಆಗುತ್ತೆ. ಅಂದರೆ ಇವತ್ತು ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಉತ್ಪತ್ತಿ ಆಗ್ತದೆ. ಈ ರೋಗದ ವಿರುದ್ಧ, ಈ ಸೋಂಕಿನ ವಿರುದ್ಧ ಹೋರಾಡುವಂಥ ಶಕ್ತಿ ಮನುಷ್ಯನಲ್ಲಿ ಬರುತ್ತೆ. ಸೊ ಕ್ಲಿಯರ್ ಆಯ್ತು ಅಲ್ಲಿಗೆ. 0.5 ml ನಿಮಗೆ ಕೊಡ್ತಾರೆ. ಒಂದು ಬಾಟಲ್ನಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗೋ ಥರ ಹೇಳಬೇಕು ಅಂದರೆ 5 ml ಇರುತ್ತೆ. ಅದು 10 ಜನಕ್ಕೆ ಕೊಡೋ ಮಾಡ್ತೀವಿ ನಾವು. 1 ಡೋಸ್ ಅಂದರೆ 28 ದಿನ ಆಗಬೇಕು 2ನೇ ಡೋಸ್ ಕೊಡೋಕ್ಕೆ. ಸಿಂಪಲ್ ಆಗಿ ಆರೋಗ್ಯ ಸಚಿವರ ಮಾತನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಇವತ್ತು ರಾಜ್ಯಕ್ಕೆ ಬರ್ತಾ ಇದೆ ಕೊರೋನಾ ವ್ಯಾಕ್ಸಿನ್. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ KIAL ಬೆಳಗ್ಗೆ 11 ಗಂಟೆ 30 ನಿಮಿಷಕ್ಕೆ, ಅಯ್ಯೋ ಹಾಗೆ ಬಿಡ್ತಲ್ಲ, ಇನ್ನು 1 ಗಂಟೆ ಮಾತ್ರ ಬಾಕಿ, 11ವರೆಗೆ ಬರ್ತಾ ಇದೆ ವ್ಯಾಕ್ಸಿನ್. ಪುಣೆಯಿಂದ ಬೆಂಗಳೂರಿಗೆ ಬರ್ತಾ ಇದೆ ಈ ಎಲ್ಲ ಲಸಿಕೆಗಳು ಕೂಡ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿಗೆ ಪುಣೆಯಿಂದ ಖಾಸಗಿ ಜೆಟ್ ಅಂದರೆ ಸ್ಪೈಸ್ ಜೆಟ್ 495 ವಿಮಾನದಲ್ಲಿ ಈ ಲಸಿಕೆಗಳು ಬರ್ತಾ ಇದೆ. ಕೋವಿಶೀಲ್ಡ್ ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಅಧಿಕಾರಿಗಳು ಕೂಡ ಅದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ, ಎಲ್ಲ ಸಿದ್ಧತೆ ಮಾಡ್ಕೋತಿದ್ದಾರೆ ಕೋವಿಶೀಲ್ಡ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಏರ್ಪೋರ್ಟಿಂದ ಕೋಲ್ಡ್ ಸ್ಟೋರೇಜ್ ಈಗಾಗಲೇ ತುಂಬ ಕಡೆ ಬಂದು ಇಳಿದಿರೋದನ್ನ ತೋರಿಸ್ತಾ ಇದ್ವಿ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಬೆಂಗಳೂರಿಗೆ ಹೊರಡ್ತಾ ಇದೆ ಅಲ್ಲಿಂದ ಸ್ಪೈಸ್ ಜೆಟ್ ವಿಮಾನದಲ್ಲಿ. ಅದಿನ್ನು ಬಂದು ಇಳಿಬೇಕು ಅಷ್ಟೇ 11:30ಕ್ಕೆ. ಅಫ್ಕೋರ್ಸ್ ನ್ಯೂಸ್ 18ನ ನನ್ನ ಕೊಲೀಗ್ಸ್ಗಳು ಕೂಡ ಈಗ ಏರ್ಪೋರ್ಟಲ್ಲಿ ರೆಡಿ ಇದ್ದಾರೆ. ಆ ಎಲ್ಲ ದೃಶ್ಯವನ್ನು ನೀವು ಮನೇಲಿ ಕೂತೇ ನೋಡ್ಬೋದು. ನ್ಯೂಸ್ 18 ಕನ್ನಡ ಟ್ಯೂನ್ ಮಾಡಿದರೆ ಸಾಕು. ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಅಧಿಕಾರಿಗಳು ಕೂಡ ರಿಸೀವ್ ಮಾಡ್ಕೊಳ್ಳೋಕ್ಕೆ ಸಿದ್ಧತೆಯಲ್ಲಿದ್ದಾರೆ. ಕೋಲ್ಡ್ ಸ್ಟೋರೇಜ್ ಲಸಿಕೆಯನ್ನು ಪೂರೈಕೆ ತಗೊಳ್ಳೋದಕ್ಕೆ. ಸೊ ಹಾಗಾಗಿ ಒಂದು ರೀತಿ ಗುಡ್ ಡೇ ಇಡೀ ದೇಶಕ್ಕೆ ಇವತ್ತು, ಯಾಕೆಂದರೆ ಎಲ್ಲ ರಾಜ್ಯಗಳಿಗೆ ಇವತ್ತು ಅಂದುಕೊಂಡಿರೋ ಹಾಗೆ ಆನ್ ಸ್ಕೆಡ್ಯೂಲ್ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಲಸಿಕೆಗಳ ಪೂರೈಕೆ ಶುರುವಾಯಿತು. ಬೆಳಗಾವಿಗೂ ಹೌದು, ಇವತ್ತು ಕುಂದಾನಗರಿಗೆ ಕೊರೋನಾ ಲಸಿಕೆ ಕೂಡ ಬರುತ್ತೆ. ಆರೋಗ್ಯ ಅಧಿಕಾರಿಗಳಿಂದ ಅಲ್ಲೂ ಕೂಡ ಎಲ್ಲ ಸಿದ್ಧತೆ ಮಾಡ್ಕೋತಿದ್ದಾರೆ. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದೆ ಕೋವಿಶೀಲ್ಡ್. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿಗೆ ಮತ್ತು ಬೆಳಗಾವಿಗೆ ಇವತ್ತು ಈ ಕೋವಿಶೀಲ್ಡ್ ಕೊರೋನಾ ಲಸಿಕೆ ಬಂದು ಇಳಿತಾ ಇದೆ ಅನ್ನೋ ಮಾಹಿತಿ. ಬೆಂಗಳೂರಿಗಂತೂ 11:30, ಬೆಳಗಾವಿದು ಟೈಮ್ ಗೊತ್ತಾಗಬೇಕಷ್ಟೇ. ಏರ್ಪೋರ್ಟ್ನಿಂದ ವಾಹನಗಳ ಮೂಲಕ ಡಿಪೋಗಳಿಗೆ ತೊಗೊಂಡ್ಬರ್ತಾರೆ. ವ್ಯಾಕ್ಸಿನ್ ಡಿಪೋದಲ್ಲಿ 8 ಜಿಲ್ಲೆಗಳ ಲಸಿಕೆ ಸಂಗ್ರಹ ಆಗುತ್ತೆ. ಅದಕ್ಕೆ ಬೆಳಗಾವಿಗೆ ಬರ್ತಾ ಇದೆ. ಬೆಳಗಾವಿ ಸುತ್ತಮುತ್ತ, ಅದು ಚಿಕ್ಕೋಡಿ ಇರಲಿ, ಎಲ್ಲ ಆಲ್ ಸುತ್ತಮುತ್ತ ಇರುವ ಎಲ್ಲ ಜಿಲ್ಲೆಗಳಿಗೆ ಪೂರೈಕೆ ಮಾಡುವುದರಿಂದ ಬೆಳಗಾವಿಗೆ ಬರ್ತಾ ಇದೆ. ಅಲ್ಲಿ ವ್ಯಾಕ್ಸಿನ್ ಡಿಪೋ ಏನು ಮಾಡಿದ್ದಾರೆ ಅಲ್ಲಿಗೆ ಬಂದದ್ದು ಸ್ಟೋರ್ ಆಗುತ್ತೆ. 8 ಜಿಲ್ಲೆಗಳ ಲಸಿಕೆ ಸಂಗ್ರಹವನ್ನು ಮಾಡ್ತಾರೆ. 4 ಲಕ್ಷ ಡೋಸ್ ಲಸಿಕೆಗಳನ್ನು ಅಲ್ಲಿ ಸಂಗ್ರಹ ಮಾಡಿಡುವಂತಹ ಸಾಧ್ಯತೆ ಇದೆ. 4 ಲಕ್ಷ ಡೋಸ್ಗಳನ್ನು ಬೆಳಗಾವಿಯಲ್ಲಿ ಸಂಗ್ರಹ ಮಾಡಿಡ್ತಾರೆ. 8 ಜಿಲ್ಲೆಗಳಿಗೆ ಅದು ಸರಬರಾಜಾಗಬೇಕು. ಹಾಗಾಗಿ ಬೆಳಗಾವಿಯಲ್ಲೂ ಕೂಡ ಈ ಲಸಿಕೆಗಳನ್ನು ಬರಮಾಡ್ಕೊಳ್ಳೋದಕ್ಕೆ ಅವರು ಕೂಡ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಸಂಜೀವಿನಿ ಲಸಿಕೆಗಳು ಬಂದು ಇಳಿಯುತ್ತೆ. ಅಲ್ಲೂ ಕೂಡ ಕೋಲ್ಡ್ ಸ್ಟೋರೇಜ್ಗಳು ನೋಡ್ತಾ ಇದ್ದೀರಿ, ಹ್ಯೂಜ್ ಪ್ರಮಾಣದಲ್ಲಿ ಅಲ್ಲೂ ಸಂಗ್ರಹ ಆಗಬೇಕಲ್ಲ, 8 ಜಿಲ್ಲೆಗಳಿಗೆ ಪೂರೈಕೆ ಮಾಡಬೇಕಲ್ಲ. ಸೊ ಹಾಗಾಗಿ ಇವತ್ತಲ್ಲಿಗೆ ಬಂದ ತಕ್ಷಣ ಇಟ್ಕೋತಾರೆ. ನಾಳೆ ನಾಡಿದ್ದು ಆ 8 ಜಿಲ್ಲೆಗಳ ವಿವಿಧ ಲಸಿಕಾ ಕೇಂದ್ರಗಳಿಗೆ ಅಲ್ಲೂ ಕೂಡ ಈಗಾಗಲೇ ಸ್ಕೆಡ್ಯೂಲ್ ಫಿಕ್ಸ್ ಮಾಡಿದ್ದಾರೆ. ಡ್ರೈ ರನ್ ನಡೆಸಿದ್ದಾರೆ. ಎಲ್ಲೂ ಏನು ಕನ್ಫ್ಯೂಷನ್ ಇಲ್ಲ, ಕ್ಲಾರಿಟಿ ಇದ್ದೇ ಇದೆ. ಆ ಎಲ್ಲವನ್ನು ಕೂಡ ಕಳಿಸ್ಕೊಡ್ತಾರೆ. ಶನಿವಾರ ಗೊತ್ತಲ್ಲ, ಎಲ್ಲ ಕಡೆ ಲಸಿಕೆ ಹಂಚೋ ಕಾರ್ಯಕ್ರಮ. ಸಾಯ್ತಪ್ಪ ಅನ್ಕೋಬೇಕು, ಅಷ್ಟು ಜನ ಮಾತ್ರ. ಬೇರೆಯವ್ರಿಗಂತೂ ಟೆನ್ಷನ್ ಇದ್ದಿದ್ದೆ. ಸಚಿವರ ಪದಗ್ರಹಣ ಸಮಾರಂಭಕ್ಕೆ ಕೌಂಟ್ ಡೌನ್ ಶುರುವಾಯಿತು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನಾಳೆ ಸಂಜೆ 4 ಗಂಟೆಗೆ, ಜನವರಿ 13ನೇ ತಾರೀಕು ಬುಧವಾರ ಸಂಜೆ 4 ಗಂಟೆಗೆ 4 ಜನ ಸಚಿವರ ಪದಗ್ರಹಣ ಸಮಾರಂಭ. ಬ್ರೇಕಿಂಗ್ ನ್ಯೂಸ್.
4 ಜನ ಸಚಿವರು ಯಾರ್ಯಾರು ಅಂತ ಮಾತ್ರ ಕೇಳಬೇಡಿ, ಬಿಕಾಸ್ ಆ ಪ್ರಶ್ನೆ ನಾವು ಕೂಡ ಮುಖ್ಯಮಂತ್ರಿಗಳು ಕೇಳಿದ್ವಿ, ಆನ್ಸರ್ ಮಾತ್ರ ಸಿಗಲಿಲ್ಲ. ಪಟ್ಟಿ ಇವತ್ತು ಸಿಗಲ್ಲ, ಪಟ್ಟಿ ನಾಳೆ ಬಿಡುಗಡೆ ಮಾಡ್ತೀವಿ, ನಾಳೆ ಪದಗ್ರಹಣ ಸಮಾರಂಭ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಯಾರಾಗ್ತಾರೆ ನೂತನ ಸಚಿವರು ಅನ್ನೋದಷ್ಟೇ ಈಗಿರುವಂಥ ಪ್ರಶ್ನೆ. ಮುಖ್ಯಮಂತ್ರಿಗಳ ಲಿಸ್ಟ್ನಲ್ಲಿ ಇರುವಂತಹ ನೂತನ ಸಚಿವರು ಯಾರ್ಯಾರು? ನಾಳೆ ಸಂಜೆ 4 ಗಂಟೆಗೆ ನಿಗದಿಪಡಿಸಿರುವ ಹಾಗೆ 4 ಜನ, 7 ಅಂತಿತ್ತು ಲಿಸ್ಟಲ್ಲಿ, ಆದರೆ ಅದೀಗ 4 ಅಂತ ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಟ್ಟಿರೋದ್ರಿಂದ ನಾವು 4 ಅಂತ ಇದ್ದೀವಿ. ಆದರೆ ಆ 4ರಲ್ಲಿ ಯಾರು ಅಂತ ಗೊತ್ತಾಗಬೇಕು, ಉಳ್ಕೊಂಡಿರೋ 3 ಜನ ಯಾರು ಹೋದರು ಅಂತ ಗೊತ್ತಾಗಬೇಕು. ಬಟ್ ಸ್ಟಿಲ್ ಈ ಕ್ಷಣ ನೋಡ್ತಾ ಇರುವಂಥ ಬೆಳವಣಿಗೆ, ನಾಳೆ ಸಂಜೆ 4 ಗಂಟೆಗೆ, ನಾಡಿದ್ದು ಈಗ ಸಂಕ್ರಾಂತಿ ಹಬ್ಬ, ಸಂಕ್ರಾಂತಿ ಹಬ್ಬದ ಮುನ್ನಾ ದಿನ ಆ 4 ಜನಕ್ಕಂತೂ ಗುಡ್ ನ್ಯೂಸ್. ಪ್ರಮಾಣ ಸ್ವೀಕಾರ ನಾಳೆ 4 ಗಂಟೆಗೆ ಮಾಡಬೇಕು ಅಂತಿದ್ದೇನೆ. ಎಲ್ಲವೂ ಅಂದರೆ ನಾನು ಅಂದ್ಕೊಂಡಂತೆ ನಡೆದರೆ ಸಾಯಂಕಾಲದೊಳಗಡೆ ನಾನೇನೇ ಪಟ್ಟಿನ ಬಿಡುಗಡೆ ಮಾಡ್ತೇನೆ. ಬಹುಶಃ ನಾಳೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಯಾರ್ಯಾರು ಮಾಡುತ್ತಮ್ಮಕ್ಕೋ ಅವ್ರಿಗೆಲ್ಲ ಸೂಚನೆ ಸಾಯಂಕಾಲ ಮೇಲೆ ಕೊಡ್ತೇನೆ. ನಾಳೆ ಬಹುಪಾಲು 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ. ಯಾರನ್ನೂ ಕೈ ಬಿಡಲ್ವಾ ಸರ್ ಹಾಲಿ ಸಚಿವರನ್ನ? ಎಲ್ಲ ನಾಳೆ ಗೊತ್ತಾಗುತ್ತೆ. ನಾಳೆ 4 ಗಂಟೆಗೆ ಸರ್? ಹೌದು. ಒಂದು ಕ್ಲಾರಿಟಿ ಸಿಕ್ಕಿದ್ದೇನಪ್ಪ ಅಂದರೆ, ವಿಸ್ತರಣೆ ಆಗ್ತಾ ಇದೆಯೋ ಪುನರಚನೆ ಆಗ್ತಾ ಇದೆಯೋ ಇನ್ನೂ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನು 4 ಜನ ಯಾರ್ಯಾರು ಅಫ್ಕೋರ್ಸ್ ನಾಳೆ ಅಧಿಕೃತ ಪಟ್ಟಿ ಬಿಡುಗಡೆ ಆಗುತ್ತೆ. ಆದರೆ ಇವತ್ತು ಸಂಜೆ ಒಂದು ಫೋನ್ ಕಾಲ್ ಮಾಡಿ ಅವ್ರು ಹೇಳ್ತಾರೆ, ಯಾರ್ಯಾರು ಹೇಳಬೇಕು ಅವ್ರಿಗೆಲ್ಲ ಮಾಹಿತಿ ರವಾನೆ ಆಗುತ್ತೆ. ಮೀನ್ವೈಲ್ RR ನಗರದ ಶಾಸಕರಿಗಂತೂ ಬಿಗ್ ಶಾಕ್ ಸಿಗ್ತಾ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ. ನ್ಯೂಸ್ 18ಗೆ ಉನ್ನತ ಮೂಲಗಳ ಮಾಹಿತಿ, ಅಂದರೆ ಮುನಿರತ್ನ ಅವ್ರಿಗೆ ಸಚಿವ ಸ್ಥಾನ ಸಿಗೋದು ಡೌಟ್ ಅಂತೆ. ಬ್ರೇಕಿಂಗ್ ನ್ಯೂಸ್. ನಾಳೆ ಅಥವಾ ನಾಡಿದ್ದು ಸಂಪುಟ ವಿಸ್ತರಣೆ ಅಂತಿದ್ರು, ಆದರೆ ಈಗ ಮುಖ್ಯಮಂತ್ರಿಗಳೇ ಹೇಳಿರೋ ಹಾಗೆ ನಾಳೆ ಅಂತ ಅವರೇ ಹೇಳಾಯ್ತು. ಸೊ ಹಾಗಾಗಿ ಲೆಟ್ಸ್ ಸಿ, ಇದನ್ನು ಕರೆಕ್ಟ್ ಮಾಡೋಣ. ನಾಳೆ ಸಂಜೆ 4 ಗಂಟೆಗೆ ಸಂಪುಟಕ್ಕೆ ಒಳಗೆ ಬರೋರು, ಹೊರಗೋಗೋರು, ವಿಸ್ತರಣೆನ ಪುನರಚನೆ ಗೊತ್ತಾಗಬೇಕು. ಆದರೆ ಈ ಬೆಂಗಳೂರು ಕೋಟಾದಲ್ಲಿ ಮುನಿರತ್ನ ಅವರಿಗೆ ಆ ಪಟ್ಟ ಸಿಗಲ್ಲ ಅನ್ನೋದು ಬ್ರೇಕಿಂಗ್ ನ್ಯೂಸ್. ಮುನಿರತ್ನ ಅವರ ಬದಲು ಅರವಿಂದ ಲಿಂಬಾವಳಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಅನ್ನೋದು ನ್ಯೂಸ್ 18ಗೆ ಸಿಕ್ಕಿರುವ ಉನ್ನತ ಮೂಲದ ಮಾಹಿತಿ. ಲೆಟ್ಸ್ ಸಿ, ಯಾರ್ಯಾರು ಏನೇನು ಮಾಡ್ತಿದ್ದಾರೋ, ಏನೇನು ವರ್ಕೌಟ್ ಆಗ್ತಿದೆಯೋ. ರಾತ್ರಿ ಒಳಗಡೆ ಏನಾದರೂ ಮುನಿರತ್ನ ಅವ್ರಿಗೆ ಫೋನ್ ಬರಲಿಲ್ಲ ಅಂದರೆ ಹೋಯ್ತು ಕತೆ. ಫೋನ್ ಬಂದರೆ ಎಲ್ಲ ಸೂಪರ್, ಅಥವಾ ಇನ್ನೊಬ್ರಿಗೆ ಫೋನ್ ಬಂದರೆ ಅವ್ರಿಗೆ ಗುಡ್ಡು. ಸೊ ಒಟ್ಟಿನಲ್ಲಿ ಮುಖ್ಯಮಂತ್ರಿಗಳು ನಾಳೆ ಅಧಿಕೃತವಾಗಿ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಆದರೆ ಇವತ್ತು ಸಂಜೆ ಅಥವಾ ರಾತ್ರಿ ಒಳಗಡೆ ಯಾರ್ಯಾರು ಸಚಿವರಾಗ್ತಾರೆ ಅವ್ರಿಗಂತೂ ಒಂದು ಫೋನ್ ಕಾಲ್ ಹೋಗುತ್ತೆ. ಕಂಗ್ರ್ಯಾಚುಲೇಷನ್, ನಾಳೆ ರೆಡಿ ಆಗಿಬಿಟ್ರಪ್ಪ, ಹೊಸ ಬಟ್ಟೆ ನಿಮ್ಮ ಕಡೆಯವ್ರಿಗೆಲ್ಲ ಹೇಳಿ, ಫ್ಯಾಮಿಲಿಯವ್ರಿಗೆಲ್ಲ ಹೇಳಿ, ನೀವೆಲ್ಲರೂ ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತ. ಸಾಮಾನ್ಯ ಹಾಗೆ ತಾನೆ. ಸೊ ಅವಾಗ ನಾಳೆ ಹೊಸ ಬಟ್ಟೆಯಲ್ಲಿ ಬಂದು ಖುಷಿಯಾಗಿ ಅವರು, ಅವ್ರ ಕಡೆಯವರು, ಕಾರ್ಯಕರ್ತರು ಅವರೆಲ್ಲ ಬಂದು ಸಂಕ್ರಾಂತಿಗೆ ಒಂದು ಒಳ್ಳೆ ವಾವ್ ಸೆಲೆಬ್ರೇಷನ್ ಅಂತ ಕಾರ್ಯಕರ್ತರಿಗೆಲ್ಲ, ಅವ್ರ ಅಣ್ಣವ್ರಿಗೆ, ಅವ್ರ ಲೀಡರ್ಸ್ಗೆ ಬಂತು ಅಧಿಕಾರ ಅಂತ ಒಂದು, ಅವ್ರ ಮನೆಯವ್ರಿಗೂ ಒಂದು ಖುಷಿ ಆಗುತ್ತೆ. ಸೊ ಹಾಗಾಗಿ ಸಂಜೆ ಅಂತೂ ಪರ್ಸ್ನಲ್ ಆಗಿ ಅವ್ರಿಗೆ ಬಂದೇ ಬರುತ್ತೆ. ಸೊ ನಾಳೆ ಸಾಧ್ಯತೆ ಇರುತ್ತೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಆದರೆ ಗೊತ್ತಿಲ್ಲ, ಮುನಿರತ್ನ ಅವ್ರ ಒಂದು ಕಡೆ, ಅರವಿಂದ್ ಲಿಂಬಾವಳಿ ಒಂದು ಕಡೆ, ಇವರಿಬ್ಬರದ್ದು ಏನಾಗುತ್ತೆ, ಯಾರಿಗೆ ಸಿಗುತ್ತೆ ಅಂತ ಕಾದು ನೋಡಬೇಕು. ಸೈಲೆಂಟ್ ಆಗಿ ಏನಾದರೂ ಲಾಭೆ ಮಾಡ್ತಿದ್ದಾರಾ ಮಗದೊಬ್ಬರು ಅನ್ನೋದು ಈಗೊಂದು ಕ್ವಶನ್. ಇದೀಗ ಬರ್ತಿರುವಂಥ ಮಗದೊಂದು ಬ್ರೇಕಿಂಗ್ ನ್ಯೂಸ್ ನೋಡಿ. ಅವರ ಹೆಸರು ಮುರುಗೇಶ್ ನಿರಾಣಿ. ಅಫ್ಕೋರ್ಸ್ ಉದ್ಯಮಿಯೂ ಹೌದು, ರಾಜಕಾರಣಿಯೂ ಹೌದು, ಮಾಜಿ ಸಚಿವರಾಗಿದ್ದವರು ಮುರುಗೇಶ್ ನಿರಾಣಿ ಅವರು. ಸಚಿವ ಸ್ಥಾನ ಪಟ್ಟಿಯಲ್ಲಿ ಇದೀಗ ನಿರಾಣಿ ಅವರ ಹೆಸರು ಕೂಡ ಸೇರ್ಪಡೆಯಾಗಿದೆಯಂತೆ. ಅಟ್ ದ ಸೇಮ್ ಟೈಮ್ ರಾಜೀವ್ ಗೌಡ ಅವರು ಕೂಡ ಸೈಲೆಂಟ್ ಆಗಿ ಲಾಬಿ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಸಿಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಪ್ರಾಂತ್ಯವಾರು, ಜಾತಿವಾರು, ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಅಳೆದು ತೂಗಿ ಫೈನಲ್ ಆಗಿ ಡಿಸೈಡ್ ಮಾಡುವುದಾದರೆ ನನಗೂ ಚಾನ್ಸ್ ಕೊಡಿ, ಕಲ್ಯಾಣ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ, ST ಕೋಟಾದಡಿ ನಾನು ಇದ್ದೀನಿ ಅಂತ ರಾಜಗೌಡರು ಅವರು ಕೂಡ ಕೇಳ್ಕೊಂಡಿದ್ದಾರೆ. ಸೊ ರಾಜಗೌಡರು ಆಗಲಿಲ್ಲ ಅಂದರೆ ಸುಳ್ಯ ಶಾಸಕ S ಅಂಗಾರ ಅವ್ರ ಹೆಸರು ಕೂಡ ಲಿಸ್ಟಲ್ಲಿ ಇದೆಯಂತೆ. ಮಗದೊಂದು ಕಡೆ ಮುರುಗೇಶ್ ನಿರಾಣಿ, ಮಗದೊಬ್ಬ ಪವರ್ಫುಲ್ ಲೀಡರ್, ಪವರ್ಫುಲ್
ಅದು ಜನಬಲ, ಹಣಬಲ, ಎಲ್ಲ ಬಲಗಳು. ಸೊ ಹಾಗಾಗಿ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ ಅನ್ನೋ ಸುದ್ದಿ. ಗೊತ್ತಿಲ್ಲ ಯಾರ್ಯಾರಿಗೆ ಸಿಗುತ್ತೆ ಅನ್ನೋದು ಇನ್ನೂ ಕೂಡ ನಿಗೂಢ. CP ಯೋಗೇಶ್ವರ್ ಹೆಸರು ಫೈನಲ್ ಆಗಿದೆಯಂತೆ. MTB ನಾಗರಾಜ್, R ಶಂಕರ್, ಉಮೇಶ್ ಕತ್ತಿ ಇವರ ಹೆಸರುಗಳು ಕೂಡ ಫೈನಲ್ ಆಗಿದೆಯಂತೆ. ಸೊ ಹಾಗಾಗಿ ಈ 4 ಜನರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತಿದೆ. ಮಿಕ್ಕಿರೋರು ಅಂದರೆ ಅದು RR ನಗರದ ಶಾಸಕರು, ಅವರು ಕೂಡ ಪ್ರಾಬ್ಲಮ್ಲಿದ್ದಾರೆ. ಯಾಕೆಂದರೆ ಅರವಿಂದ್ ಲಿಂಬಾವಳಿಗೆ ಹೋಗ್ತಿದೆ. ಮಗದೊಂದು ಕಡೆ ಮುರುಗೇಶ್ ನಿರಾಣಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ರಾಜಗೌಡರಿದ್ದಾರೆ, ಎಸ್ ಅಂಗಾರ ಅವರಿದ್ದಾರೆ. ಒಟ್ಟಿನಲ್ಲಿ ಈ ಸರ್ಕಸ್ ಇನ್ನೂ ಮುಂದುವರಿಯುತ್ತೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ರೆ. ದಿನಗಣನೆ, ಕ್ಷಣಗಣನೆ, ಸೆಕೆಂಡುಗಳ ಗಣನೆ ಹತ್ತಿರ ಬಂದರೂ ಕೂಡ ಟೆನ್ಷನ್ ಮಾತ್ರ ತಪ್ಪಿದ್ದಲ್ಲ ಅಂತ ಅನಿಸ್ತಾ ಇದೆ. ಬಟ್ ಹೆಂಗೆ ಅಂದರೆ ಎಲ್ಲರನ್ನ ಮನವೊಲಿಸೋದು, ಅಳೆದು ತೂಗಿ ತೀರ್ಮಾನ ಮಾಡೋದು, ಅಂದರೆ ದೆಹಲಿಯಲ್ಲಿರೋ ಕೂತಿರೋರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಪ್ಪಿಸ್ಕೊಳ್ಳೋದು, ಮುಖ್ಯಮಂತ್ರಿಗಳಿಗಂತೂ ಹರಸಾಹಸ ಅನಿಸ್ತಾ ಇದೆ ಅಲ್ಲ? ಖಂಡಿತವಾಗಿಯೂ ಹರೀಶ್ ನಾಗರಾಜ್. ಯಾಕಂತ ಹೇಳಿದ್ರೆ ಈಗಾಗಲೇ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದಂತೆ ನಾಳೆ ಸಂಜೆ 4 ಗಂಟೆಗೆ ರಾಜಭವನದ ಗಾಜಿನ ಮನೆಯಲ್ಲಿ ನೂತನ ಸಚಿವರ ಪದಗ್ರಹಣ ನಡೆಯಲಿದೆ. ಪ್ರಮುಖವಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಆರಂಭದಲ್ಲಿ 7 ಸ್ಥಾನಗಳು ಖಾಲಿ ಇರುವಂತದ್ದು, 7 ಸ್ಥಾನಕ್ಕೆ 7 ಸ್ಥಾನವನ್ನು ಕೂಡ ತುಂಬಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಇದೀಗ ಲಿಸ್ಟ್ನಲ್ಲಿ ಹೊಸ ಹೆಸರುಗಳು ಸೇರ್ಪಡೆ ಆಗಿರುವಂತದ್ದು. ಒಂದು ಕಡೆ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಶತಾಯಗತೆಯ ಪ್ರಯತ್ನವನ್ನು ಮಾಡ್ತಿದ್ರು. ಆದರೆ ಇದೀಗ ಮುರುಗೇಶ್ ನಿರಾಣಿ ಅವರು ಒಂದು ಕಡೆ ಪಂಚಮಸಾಲಿ ಮತ್ತು ಉತ್ತರ ಕರ್ನಾಟಕ ಕೋಟಾದಡಿ ಅತಿದೊಡ್ಡ ಲಾಬಿಯನ್ನ ಮಾಡಿ ಇದೀಗ ಮುಖ್ಯಮಂತ್ರಿ BS ಯಡಿಯೂರಪ್ಪ ವಿಜೇಂದ್ರ ಮುಖಾಂತರ ಕೂಡ ಲಾಬಿಯನ್ನು ನಡೆಸಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಖಾಂತರ ಕೂಡ ಲಾಬಿಯನ್ನು ನಡೆಸಿ ಇದೀಗ ಸಂಪುಟಕ್ಕೆ ಸೇರ್ಪಡೆ ಆಗುವುದು ಖಚಿತ ಅಂತ ಹೇಳಲಾಗ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇದೀಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ನಿವಾಸದಲ್ಲಿ ಜಾಂಡಾಡಿರತಕ್ಕಂಥ ಮುರುಗೇಶ್ ನಿರಾಣಿ ಅವರು ಒಟ್ಟಾರೆ ಪಂಚಮಸಾಲಿ ಕೋಟಾದಡಿ ಸಚಿವ ಸ್ಥಾನ ಪಡೆಯಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಿದರೆ ಬಹುತೇಕ ಅವರ ಹೆಸರು ಫೈನಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕದ ಕೋಟಾದಡಿ ಮತ್ತು ವಾಲ್ಮೀಕಿ ಅಂದ್ರೆ ಪರಿಶಿಷ್ಟ ಪಂಗಡದ ಕೋಟಾದಡಿ ರಾಜುಗೌಡ ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾಗಿ ರಾಜುಗೌಡ ಹೆಸರು ಕೂಡ ಈಗ ಮುನ್ನೆಲೆಗೆ ಬಂದಿರುವಂತದ್ದು. ಇದರ ಬೆನ್ನಲ್ಲೇ ಕರಾವಳಿ ಭಾಗದಿಂದ ಎಸ್ ಅಂಗಾರ್ ಅವರು 6 ಬಾರಿ ಗೆದ್ದಿರುವಂತದ್ದು. ಹಾಗಾಗಿ ಅವರು ಕೂಡ ಸಚಿವ ಸ್ಥಾನವನ್ನು ಕೊಡಬೇಕಂತ ಕೂಗು ಎಬ್ಬಿರೋದ್ರಿಂದ ರಾಜುಗೌಡ ಮತ್ತು ಅಂಗಾರದ ನಡುವೆ ಪೈಪೋಟಿ ಎದ್ದಿರುವಂತದ್ದು. ಈ ಎಲ್ಲದರ ನಡುವೆ ಬೆಂಗಳೂರಿನಲ್ಲಿ ಈಗಾಗಲೇ ಅರವಿಂದ್ ಲಿಂಬಾವಳಿ ಕೂಡ ಹಿರಿಯ ಶಾಸಕರಾಗಿದ್ದಾರೆ ಮತ್ತು ABVP ಮುಖಾಂತರ ಸಂಘ ಪರಿವಾರದ ಮುಖಾಂತರ ಇವತ್ತು ರಾಜಕೀಯ ಭವಿಷ್ಯವನ್ನು ಕಂಡುಕೊಂಡಂತವರು ಮತ್ತು ಸಂಘ ಪರಿವಾರದವರು ಕೂಡ ಈ ಬಾರಿ ಅರವಿಂದ್ ಲಿಂಬಾವಳಿ ಅವರಿಗೆ ಅನ್ಯಾಯ ಆಗಬಾರದು. ಯಾಕಂತ ಹೇಳಿದ್ರೆ ಈ ಹಿಂದೆ ಅವರು ಸಚಿವರಾಗಬೇಕಾಗಿತ್ತು, ಇಲ್ಲಾಂದ್ರೆ ಪಾರ್ಟಿ ಅಧ್ಯಕ್ಷ. ನಾಳೆ ಎಷ್ಟು ಜನಕ್ಕೆ ಸಚಿವರಾಗ ಅವಕಾಶ ಸಿಗುತ್ತೆ? ಅಧಿಕೃತವಾಗಿ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ? ಹರೀಶ್ ನಾಗರಾಜ್, ಇವತ್ತು ಸಂಜೆ ಮೇಲೆ ಅಂದ್ರೆ ಸಂಜೆ 5 ಗಂಟೆ ಮೇಲೆ ಸ್ವತಃ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಯಾರೆಲ್ಲ ಸಚಿವರಾಗ್ತಾರೆ ಅವರಿಗೆ ಖುದ್ದು ಕರೆ ಮಾಡಿ ತಾವು ನಾಳೆ ರಾಜಭವನಕ್ಕೆ ಬಂದು ಪದಗ್ರಹಣ ಮಾಡಬೇಕಂತೇಳಿ ಸೂಚನೆಯನ್ನ ಕೊಡ್ತಾರೆ. ನಂತರ ನಾಳೆ ಬೆಳಿಗ್ಗೆ ಅಂತಿಮವಾಗಿ ಮಾಧ್ಯಮಕ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಈಗ 7 ಸ್ಥಾನಗಳನ್ನು ಭರ್ತಿ ಮಾಡಲು ಮುಖ್ಯಮಂತ್ರಿಗಳು ಸದ್ಯಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ R ಶಂಕರ್, MTB ನಾಗರಾಜ್, ಉಮೇಶ್ ಕತ್ತಿ ಮತ್ತು CP ಯೋಗೇಶ್ವರ್ ಹೆಸರು ಫೈನಲ್ ಆಗಿರುವಂತದ್ದು. ಉಳಿದಂತೆ ಇನ್ನು 3 ಸ್ಥಾನಗಳಿಗಾಗಿ ಒಂದ್ ಕಡೆ ರಾಜುಗೌಡ ವರ್ಸಸ್ ಅಂಗಾರ, ಮತ್ತೊಂದು ಕಡೆ ಮುರುಗೇಶ್ ನಿರಾಣಿ ಅವರ ಹೆಸರು ಕೇಳಿ ಬರ್ತಿರುವಂತದ್ದು. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಮಹದೇವಪುರ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ ಮತ್ತು RR ನಗರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ನಡುವೆ ಪೈಪೋಟಿ ಏರ್ಪಟ್ಟಿರುವಂತದ್ದು. ಮುನಿರತ್ನ ಅವರಿಗೆ ಇನ್ನು 3 ತಿಂಗಳಲ್ಲಿ ಸಂಪುಟ ಪುನರಾಚನೆ ಆದ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಕೊಡಬೇಕನ್ನೋದು ಕೂಡ ಮುಖ್ಯಮಂತ್ರಿಗಳ ಚಿಂತನೆ ಆಗಿದೆ. ಆದ್ರೆ ಅರವಿಂದ್ ಲಿಂಬಾವಳಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಸಂಘ ಪರಿವಾರ ಮತ್ತು ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರು ಕೂಡ ಒತ್ತಡ ಹಾಕಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಮುನಿರತ್ನ ಅವರಿಗೆ ಸಚಿವ ಸ್ಥಾನ ಸಿಗೋದು ಡೌಟ್ ಅಂತ ಹೇಳಲಾಗ್ತದೆ. ಹಾಗಾಗಿ ಅರವಿಂದ್ ಲಿಂಬಾವಳಿ ಅವರಿಗೆ ಹೆಚ್ಚು ಪ್ರಾಶಸ್ತ್ಯ ಸಿಗೋ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ ಹರೀಶ್ ನಾಗರಾಜ್. ಲೆಟ್ಸ್ ಸಿ. ಥ್ಯಾಂಕ್ ಯು.